ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮಠಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಗಾಜರ್ಕೋಟ್ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನು ಇಂದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಪೃಥ್ವಿ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಬನ್ನಿ ನೋಡೋಣ ಸ್ನೇಹಿತರೆ ಏನು ಆಗಿದೆ ಎಂದು ತಿಳಿದುಕೊಂಡು ಬರೋಣ. ಹೇಳಿದರೆ ಅದನ್ನು ಅಡ್ರೆಸ್ ಮಾಡ್ತೀವಿ ಅಂತ. ಸೊ ನಮ್ಮ ಕಡೆಯಿಂದ ಒಂದು ಎರಡು ವಿಷಯಗಳು. ಸೊ ಈ ಒಂದು ಕುಂದುಕೊರತೆ ಸಭೆ ಒಂದು ಉದ್ದೇಶ ಏನಂದರೆ, ಯಾಕೆ ನಾವು ಬಂದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವ್ರದ್ದು ಸಮಸ್ಯೆಯನ್ನು ನಾವು ಕೇಳಬೇಕು ಅಂತ ಒಂದು ನಮ್ಮ ಸರ್ಕಾರದ ಆದೇಶ ಏನಿದೆ, ಪ್ರತಿ ತಿಂಗಳ ಮಾಡಬೇಕು ಅಂತ ಹೇಳಿ. ಎಲ್ಲದನ್ನೂ ಓವರ್ನೈಟ್ ಕ್ಲಿಯರ್ ಆಗುತ್ತೆ ಅಂತ ಅಲ್ಲ. ಸಮಸ್ಯೆ ಎಲ್ಲದನ್ನು ಬಗೆಹರಿಸಲಿಕ್ಕೆ ರಿಸೋರ್ಸಸ್, ಮ್ಯಾನ್ ಪವರ್ ಅಂದ್ರೇನು 3M ಅಂತ ಹೇಳ್ತಾರೆ. ಒಂದು ಮಟೀರಿಯಲ್ಲು, ಒಂದು ಮನಿ, ಇನ್ನೊಂದು ಮ್ಯಾನ್ ಪವರ್. ಸೊ ಮನಿ ಎಲ್ಲದಕ್ಕೂ ಇರುತ್ತೆ ಅಂತಲ್ಲ, ಅವರವರ ಹಂತದಲ್ಲಿ ಏನಿರುತ್ತೆ ಅದನ್ನ ಮಾಡ್ತಾರೆ. ಬಟ್ ನಮ್ಮ ಒಂದು ಇಚ್ಛಾಶಕ್ತಿ ಯಾವುದು ಕಡಿಮೆ ಇರಬಾರ್ದು. ಆ ರೀತಿ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಭೆಯನ್ನು ಮಾಡುವಂಥದ್ದು. ಮತ್ತು ಎರಡನೇ ವಿಷಯ ಏನಂದರೆ, ಈಗಾಗಲೇ ಹೇಳಿದ್ರು, ಸ್ಪೆಷಲ್ ಆಗಿ ಏನು SC ಮತ್ತು ST ಕಮ್ಯುನಿಟಿ ಮೇಲೆ ಆಗುವಂಥ ಒಂದು ದೌರ್ಜನ್ಯಗಳಾಗಿರ್ಬೋದು, ಅಟ್ರಾಸಿಟಿ ಕೇಸ್ಗಳಾಗಿರ್ಬೋದು, ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಪೊಲೀಸರು ಯಾವುದೇ ಒಂದು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತಾ ಇದ್ದೀವಿ. ಯಾವುದೇ ಒಂದು ಪ್ರಕರಣ ಬರಲಿ ಅಥವಾ ಯಾವುದೇ ಒಂದು ಕಂಪ್ಲೇಂಟ್ ಬಂದರೆ ನಾವು ಕೂಡಲೇ ಅದನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೊಂದು ಸತಿ ಈಗಾಗಲೇ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲಿ, ಶಾಪುರ್ ತಾಲೂಕಿನಲ್ಲಿ ಒಂದಾಗಿತ್ತು, ವಡಗೇರ ತಾಲೂಕಿನಲ್ಲಿ ಒಂದಾಗಿತ್ತು. ಎಲ್ಲಿ ಒಂದು ತಾರತಮ್ಯದ ಒಂದು ಪ್ರಕರಣ ಆಗಿದೆ, ಅದರಲ್ಲಿ ಖುದ್ದು ನಾವು SP, ನಾನು DC ಮತ್ತು CO ಅವರು ಭೇಟಿ ನೀಡಿದ್ದೀವಿ. ಒಂದು ಕಡೆ ಒಂದು ಹೆಣ್ಮಗಳು ಏನು ಒಬ್ಬರು ಪರಿಶಿಷ್ಟ ಜಾತಿಯವರಿಗೆ ಲೋಟನ ಬೇರೆದು ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಬಂದಾಗ ನಾವು ಎಲ್ಲ ವಿಸಿಟ್ ಮಾಡಿದ್ದೀವಿ. ಆ ಥರ ಒಂದು ಏನು ಪದ್ಧತಿಗಳು ಅದೆಲ್ಲ ನಾನು ನೋಡಿದ್ದೀನಿ. ಸೊ ಅದೇ ರೀತಿ ನಮ್ಮದು ಏನು ಉದ್ದೇಶ ಅಂದರೆ, ಸಂವಿಧಾನದ ಅಡಿ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಸಮಾನವಾಗಿ ಟ್ರೀಟ್ ಮಾಡಬೇಕು. ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು. ಮತ್ತು ತಾರತಮ್ಯ ಮಾಡೋರ ಮೇಲೆ ಭಾಳ ಕಠಿಣವಾಗಿ ಏನು ಒಂದು ಕಾನೂನು ಕ್ರಮ ಇದೆ ಅದನ್ನು ನಾವು ತಗೋತೀವಿ. ಮತ್ತು ನಿಮ್ಮೆಲ್ಲರ ಜೊತೆ ನಾವು ಪೊಲೀಸ್ ಇಲಾಖೆ ಮತ್ತು ಎಲ್ಲ, ಯಾಕೆಂದರೆ ಬರೀ ಪೊಲೀಸ್ ಅವ್ರು ಬಂದರೆ ಮೇ ಬಿ ಇದರಲ್ಲಿ ಒಂದು 2 ಪೊಲೀಸ್ ಇಲಾಖೆದು ಇರ್ಬೋದು. ಅಂದರೆ ಮೇ ಬಿ ಜಾರಿ ಸಂಬಂಧ ಪೊಸೆಷನ್ ಬಿಡಿಸ್ಕೊಡೋದ್ರಲ್ಲಿ ನಮ್ಮ ಪೊಲೀಸ್ ಅವರ ಪಾತ್ರ ಇರ್ಬೋದು. ಬಟ್ ಹೆಚ್ಚಿನದು ಬೇರೆ ಇಲಾಖೆದಿದೆ. ಅದಕ್ಕೆ ನಾವು ನಮ್ಮ ಪ್ರಯತ್ನ ಏನಂದರೆ, ಸಂಬಂಧಪಟ್ಟ ಇಲಾಖೆಯವರು ಬರಬೇಕು ಅಂತೇಳಿ ಆ ರೀತಿ ಪಾಪ ತಹಶೀಲ್ದಾರ್ ಅವರು ತಮ್ಮ ಸಮಯ ಕೊಟ್ಟು ಈ ಒಂದು ನಿಮ್ಮ ಊರಿಗೆ ಬಂದಿದ್ದಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ, ದಟ್ ನಾವು ನಿಮ್ಮೆಲ್ಲ ಜೊತೆ ನಾವು ಇರ್ತೀವಿ. ಯಾವುದೇ ಒಂದು ತಮ್ಮ ಸಮಸ್ಯೆಗಳಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ. ಇನ್ನೊಂದು ಏನಂದರೆ, ಈಗ ಬರುವ ವಾರ ಮೊಹರಂ ಇದೆ. ಸೊ ಮೊಹರಂ ಸಂಬಂಧ ಈಗಾಗಲೇ ತಮಗೆ ಗೊತ್ತಿದೆ, ಜಿಲ್ಲೆಯಲ್ಲಿ ನಾವು 9 ಹಳ್ಳಿಯಲ್ಲಿ ನಾವು ನಿಷೇಧಾಜ್ಞೆ ಹೊರಡಿಸಿದ್ವಿ. ಯಾಕೆಂದರೆ ಮೊಹರಂ ಆಚರಣೆ ಬಗ್ಗೆ ನಮಗೆ ಏನು ಅಭ್ಯಂತರ ಇಲ್ಲ. ಬಟ್ ಕೆಲವೊಂದರಲ್ಲಿ ಹಿಂದೆ ಏನಾಗಿದೆ, ಒಂದು ಸಮುದಾಯದವರು ಹಲಿಗೆ ಬಡಿಯೋದಿರ್ಬೋದು, ಆ ಒಂದು ಜಾತಿ ಆಧಾರಿತ ಒಂದು ವ್ಯವಸ್ಥೆಗೆ ಕೆಲವೊಂದು ಹಳ್ಳಿಗಳಲ್ಲಿ ಏನು ಜಗಳಗಳಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನದು ನಿಷೇಧಾಜ್ಞೆ ಹೊರಡಿಸಿರೋದು. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಒಂದು ನಿಮ್ಮ ಊರಿನಲ್ಲಿ ಮಾಡುವಂಥ ಒಂದು ಹಬ್ಬ ಇರ್ಬೋದು, ಅದು ಏನು ಸಾಮರಸ್ಯದಿಂದ ಎಲ್ಲ ಸಮುದಾಯದವರು ಸೇರಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಆ ಒಂದು ಉದ್ದೇಶನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಮತ್ತು ಏನು ಕಳೆದ 5 ವರ್ಷದಲ್ಲಿ ಆಗಿರುವ ಪ್ರಕರಣಗಳನ್ನ ನಾವು ಆಲಿಸಿ ಅದರಲ್ಲಿ ಇರುವಂಥ ಆರೋಪಿಗಳ ಮೇಲೆ ಮತ್ತೆ ನಾವು ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀವಿ, ಬಾಂಡ್ ಮಾಡಿಸ್ಕೊಂಡಿದ್ದೀವಿ. ಯಾಕೆ ಅಂದರೆ ನಮಗೆ ಮೊಹರಮ್ಮು ಬಹಳ ಒಂದು